ಫ್ರೆಂಡ್ಸ್, ಸಾಯಂಕಾಲ ಕಾಫಿಗೆ ವೆಜ್ ಸಮೋಸ ಮಾಡ್ತಾಯಿದ್ದೇನೆ. ಸಮೋಸಕ್ಕೆ ಅರ್ಧ ಕಪ್ ಮೈದಾ ಹುಡಿ, ನಾನು ಉಪ್ಪು ಹಾಕಿದ್ದೇನೆ. ಫ್ರೆಂಡ್ಸ್, ಸ್ವಲ್ಪ ಅಜ್ವಾನ ಹಾಕಿದ್ದೇನೆ, 1 ಸ್ಪೂನ್ ಎಣ್ಣೆ ಹಾಕಿದ್ದೇನೆ, ಸ್ವಲ್ಪ ನೀರು ಹಾಕಿ ಗಟ್ಟಿ ಚಪಾತಿ ಹಿಟ್ಟಿಗಿದ್ದ ಗಟ್ಟಿಯಾಗಿ ಕಲಸಿಡಬೇಕು. ಫ್ರೆಂಡ್ಸ್, ಸಮೋಸಕ್ಕೆ ಹಿಟ್ಟು ಕಲಸಿಟ್ಟಿದ್ದೇನೆ, ಈ ರೀತಿ ಕಲಸಿಡಬೇಕು. ನಂತರ ಇದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ಸಣ್ಣ ಶುಂಠಿ ತುಂಡು, 2 ಕಾಯಿ ಮೆಣಸು ಸಣ್ಣದು. ಫ್ರೆಂಡ್ಸ್, ಸಮೋಸಕ್ಕೆ ಒಳಗಡೆ ಬಾಜಿ ರೆಡಿ ಮಾಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ, ಕಾಯಿ ಮೆಣಸನ್ನು ಹಾಕಿದೆ, ಶುಂಠಿ ಕೊಚ್ಚಲನ್ನು ಹಾಕಿದೆ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೇನೆ. ಹೀಗೆ ಸುಮ್ಮನೆ ಒಂದು ಕ್ರಷ್ ಮಾಡಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೊಟೆಟೊ ಮಿಕ್ಸ್ ಮಾಡಿ ಬರ್ತೇನೆ. ಫ್ರೆಂಡ್ಸ್, ಬಾಜಿ ರೆಡಿಯಾಗಿತ್ತು. ನಾವು ತುಂಬ ಖಾರ ಮಾಡೋದಿಲ್ವ, ಮಗು ತಿಂತದೆ ಅಂತ ನಾವು ಸ್ವಲ್ಪ 2 ಕಾಯಿ ಮೆಣಸು ಹಾಕೋದು. ಬೇಕಾದ್ರೆ ನಿಮಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಬೋದು. ನಾವು 2 ಕಾಯಿ ಮೆಣಸು ಹಾಕಿದ್ದೇವೆ. ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದೇನೆ, ಉಪ್ಪು ಹಾಕಿದ್ದೇವೆ, ಪುಡಿ ಮಾಡಿದ ಆಲೂಗಡ್ಡೆನೂ ಹಾಕಿದ್ದೇನೆ. ಈಗ ಬಾಜಿ ರೆಡಿ ಆಯಿತು. ಈಗ ಸಮೋಸ ಮಾಡ್ತೇವೆ. ಫ್ರೆಂಡ್ಸ್, ಸಣ್ಣ ಉಂಡೆ ತಗೊಂಡು ಈ ರೀತಿ ಮಾಡಬೇಕು. ನಂತರ ಇದನ್ನು ಚಪಾತಿ ಥರ ಲಟ್ಟಿಸಬೇಕು. ನಾನು 4 ಲಟ್ಟಿಸಿ ತರ್ತೇನೆ. ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಲಟ್ಟಿಸಬೇಕು. ನಂತರ ಇದನ್ನು ಈ ರೀತಿ 2 ಭಾಗ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಬಂದ್ ಮಾಡಬೇಕು. ಈಗ ಇದರ ಒಳಗೆ ಬಾಗಿ ಹಾಕಬೇಕು. ಸ್ವಲ್ಪ ಎಷ್ಟು ಹಿಡಿತದ ಅಷ್ಟು ಹಾಕಿ, ಫುಲ್ ಹಾಕೋದು ಬೇಡ. ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ
ಸ್ವಲ್ಪ ನೀರು ಹಾಕಬೇಕು ಮತ್ತು ಗಟ್ಟಿ ಪ್ರೆಸ್ ಮಾಡಿ. ಇಲ್ಲಿ ಕಾಯಲಿಕ್ಕೆ ಎಣ್ಣೆ ಇಟ್ಟಿದ್ದೇವೆ. ತುಂಬ ಕಾದಿ ಇರಬಾರ್ದು, ಮೀಡಿಯಮ್ ಅಲ್ಲಿ ಇರಬೇಕು. ತುಂಬ ಕಾದಿದ್ರೆ ಸಮೋಸ ಕರಟಿ ಹೋಗ್ಬೋದು. ಸ್ವಲ್ಪ ಸಣ್ಣದಿರಬೇಕು. ಕ್ರಿಸ್ಪಿ ತರ ಬಂದಿದೆ, ತೆಗಿತಾ ಇದ್ದೇನೆ.